ಓನ್ಲಿ ಬಿಕಾಸ್ ಆಫ್ ನಿಮ್ಮ ಲಾಭ ಎಂತವ್ರು ದುಶ್ಮನ್ಗಳನ್ನು ದೋಸ್ತಿ ಮಾಡ್ಕೊತಿದ್ದೀರಾ ನೀವು JDS ಅವರು. ಕುಮಾರಸ್ವಾಮಿ ಅವರ ವಿರುದ್ಧ ಅತಿ ದೊಡ್ಡ ಪ್ರಕರಣ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಆಗಿದ್ದು ಇದು ಗಣಿ ಲಂಚ ಸಿಡಿ ಹಗರಣ. ಸನ್ಮಾನ್ಯರು ಮಾತಾಡಬಹುದಾಗಲೇ ಮೊದಲನೇದಾಗಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸತ್ತಿರ್ತಕ್ಕಂಥ ಒಬ್ಬ ಜನಸಾಮಾನ್ಯ ಕಾರ್ಯಕರ್ತರ ಬಗ್ಗೆ, ಯಾವ ಜನಾರ್ದನ್ ರೆಡ್ಡಿ ಬಗ್ಗೆ ಅಲ್ಲ, ಯಾವ ಶ್ರೀರಾಮುಲು ಬಗ್ಗೆ ಅಲ್ಲ ನಾವು ಮಾಡ್ತಿರೋದು, ಯಾವ ಭರತ್ ರೆಡ್ಡಿ ಬಗ್ಗೆ ಅಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಪಕ್ಷದಲ್ಲಿ ಅಲ್ಲಿ ಸತ್ತಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಇದನ್ನ ನೀವು ತಿಳ್ಕೋಬೇಕು. ನಂಬರ್ ಒನ್, ಅವಕಾಶ ಕೊಡಿ, ದಯವಿಟ್ಟು ನೀವು ಅವಕಾಶ ಕೊಡಿ ನನಗೆ. JDS ಅವ್ರ ಸ್ಟ್ಯಾಂಡ್ ಒಬ್ಬ ಕಾರ್ಯಕರ್ತರ ಸತ್ತಿರ್ತಕ್ಕಂಥ ಕುಟುಂಬದ ಬಗ್ಗೆ ಯಾವುದೇ ಜನಾರ್ದನ್ ರೆಡ್ಡಿ ಬಗ್ಗೆ ನಾವಲ್ಲ. ಸ್ವಾಮಿ ಅವರಿಗೆ ಕೊಟ್ಟಂತ ನೀವು ಅವಕಾಶ ಕೊಡ್ತಾ ಇಲ್ಲ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಾವು ಒಬ್ಬ ಸತ್ತಿರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ನನ್ನ ಹೋರಾಟ ನಂಬರ್ ಒನ್. ನಂಬರ್ ಟು, ಬ್ಯಾನರ್ ಬಗ್ಗೆ ಅವ್ರು ಪದೇ ಪದೇ ಹೇಳ್ತಾ ಇದ್ರು. ಯಾವ ಬ್ಯಾನರ್ ಬಗ್ಗೆ ಯಾವುದೇ ಅಪೋಸಿಷನ್ ಪಾರ್ಟಿಯವನು ಇನ್ನೊಂದು ಅಪೋಸಿಷನ್ ಪಾರ್ಟಿಯವ್ರ ಮನೆ ಭಾಗದಲ್ಲಿ ಬ್ಯಾನರ್ ಕಟ್ಟಿದಾಗ ಸಾಮಾನ್ಯ ಕಾರ್ಯಕರ್ತ ಕೂಡ ರಿಯಾಕ್ಟ್ ಮಾಡ್ತಾನೆ. ಫಸ್ಟ್ ಬ್ಯಾನರ್ ಕಟ್ಟಿದಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಬಿಟ್ಟು ಬ್ಯಾನರ್ ತೆಗಿಸ್ತಾರೆ. ಯಾವ ಒಂದು ಸತೀಶ್ ರೆಡ್ಡಿ ಮತ್ತೆ ಬಂದು ಅವ್ರ ಮನೆ ಬಾಗಿಲಲ್ಲಿ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸಿದಾಗ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ನೀವು ಯಾವ್ದೋ ಕಥೆ ಕಂತೆ ಪುರಾಣ ತಗೊಂಡು ಇಲ್ಲಿ ಮಾತಾಡ್ತಾ ಇದ್ದೀರಾ. ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ಭರತ್ ರೆಡ್ಡಿ ಅವ್ರಿಗೆ ನಿಮ್ ಮುಖಾಂತರ ಕೇಳ್ತಾ ಇದ್ದೀನಿ. ಯಾವ ಒಂದು ವಾಲ್ಮೀಕಿ ಹಗರಣ ನಡೀತಲ್ವಾ, ಈ ವಾಲ್ಮೀಕಿ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ, ಪರ್ಮಿಷನ್ ತಗೊಂಡಿದಾರ? 2011ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು? ಪರ್ಮಿಷನ್ ಇದೆಯಾ ಇವ್ರ ಹತ್ರ? ಪರ್ಮಿಷನ್ ಇದೆಯಲ್ವಲ್ಲ ನೀವ್ ಹೇಳಿ. ನಂಬರ್ ಟು, ಪರ್ಮಿಷನ್ ಇದ್ರೆ ಇದೇ ಒಂದು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ವಾಲ್ಮೀಕಿ ಅವ್ರ ಬಗ್ಗೆ ಇಷ್ಟೊಂದು ಗೌರವ ಇರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಅವತ್ತು ಹಗರಣ ನಡೆದಿತ್ತಂತ ಸಂದರ್ಭದಲ್ಲಿ ಎಲ್ರಿ ಹೋಗಿದ್ರಿ ಇವರು? ಒಂದು ಮಾತು ಬಾಯಿ ಬಿಚ್ಚಾಡ್ಲಿಲ್ಲ ಅವತ್ತು. ಎಲ್ಲೋಗಿದ್ರು ಇವರು? ಏನ್ ದೊಡ್ಡದಾಗಿರು ಇದೇ ನಾರಾ ಭರತ್ ರೆಡ್ಡಿ ಎಲ್ರಿ ಮಾತಾಡಿದ್ರು ಇವರು ವಾಲ್ಮೀಕಿ ಹಗರಣದ ಬಗ್ಗೆ? ನಿಮ್ಮ ಜಿಲ್ಲೆಯಲ್ಲೇ ನಡೆದಂತ ಹಗರಣ ಇದು. ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ ನೀವು ಮೇಡಮ್. ಪಾದಯಾತ್ರೆ ಮಾಡ್ತಿದ್ದೀರಾ? ಖಂಡಿತ ಪಾದಯಾತ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಗುಂಡಾರ್ಸ್ 20-25 ಸತಿ ಗುಂಡಾರ್ಸಿದಾಗ ಏನ್ ನೀವು ಗುಂಡಾಗಿರಿ ಮಾಡ್ತಿದ್ದೀರಾ? ಫೇರ್ ಇನಫ್. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇಲ್ಲ, ಕಾನೂನು ಭಂಗ ಆಗಿದೆ, ಒಬ್ಬ ಕಾರ್ಯಕರ್ತನ ಬಲಿಯಾಗಿದೆ ಬಳ್ಳಾರಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಜನಾರ್ದನ್ ರೆಡ್ಡಿ ಶಾಸಕರು, ಅವರು ಒತ್ತಾಯ ಇದೆ, ದಯಮಾಡಿ BJP ಹೈಕಮಾಂಡ್ ನಮಗೆ ಪಾದಯಾತ್ರೆಗೆ ಅನುವು ಮಾಡಿಕೊಡ್ಬೇಕು, ಬಳ್ಳಾರಿ ಟು ಬೆಂಗಳೂರು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಯಾಕೆ ನಿಮ್ಮ ಮಿತ್ರ ಪಕ್ಷಗಳು ಬಳ್ಳಾರಿ ಪಾದಯಾತ್ರೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಮೇಡಮ್, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಂದು 3 ಪ್ರಶ್ನೆ ಇದೆ. ನಂಬರ್ 1, ಕಾಂಗ್ರೆಸ್ ಅವ್ರು ನಗೋದಲ್ಲ, ಉತ್ತರ ಕೊಡ್ಲಿ ಈಗ್ಲೇನೆ. ಯಾಕೆ ಎರಡೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಪಾದಯಾತ್ರೆಯಲ್ಲಿ ನೀವು ಭಾಗಿಯಾಗ? ಖಂಡಿತ ಆಗ್ತೀವಿ. ಅವ್ರು ಮಾಡಿದ್ರೆ ಹೋರಾಟ ಅಲ್ಲ, ಅವ್ರ ತೀರ್ಮಾನ ಆಂತರಿಕ ವಿಚಾರ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರ ತೀರ್ಮಾನ. ಅವ್ರ ತೀರ್ಮಾನ ಮಾಡಿದ್ರೆ ನೀವು ಪಾದಯಾತ್ರೆ ಮಾಡ್ತೀರಿ? ಹಂಗಲ್ಲ ಅವ್ರ ತೀರ್ಮಾನಕ್ಕೆ ನಿಮ್ಮ ಪಕ್ಷದ ಸ್ಟ್ಯಾಂಡ್ ತೀರ್ಮಾನ ಒಳ್ಳೆ ಮಾತು ಕೇಳಿ. ಅಂದ್ರೆ ನೀವು ಸಪರೇಟ್ ಆಗಿ ಏನ್ ಮಾಡಲ್ಲ? ನಾವು ಹೇಳ್ತಾರೆ ಹೋರಾಟ ಕಾರ್ಯಕರ್ತರ ಪರವಾಗಿ, ನಮ್ದು ಕಾರ್ಯಕರ್ತರ ಪರವಾಗಿ. ಒಂದು ನಿಮಿಷ, 2 ಬಾರಿ ಯಾಕೆ ಗುಂಡ ಹಾರಿಸಿದ್ರು? ಯಾರ ಲೆಕ್ಕದಲ್ಲಿ 25 ಲಕ್ಷ ಕ್ಯಾಶ್ ತಗೊಂಡೋಗಿ ಕೊಟ್ರಿ? ಯಾಕೆ ಹೆಣ ಸುತ್ತಾಡ್ರಿ? ಈ ಒಂದು ವಿಚಾರಗಳು ನಮಗೆ ಬರ್ಬೇಕು ಹೊರಗಡೆ. ನಮಗೆ ಬೇಕಾಗಿರೋದು ಅವ್ರು ಏನೇ ತೀರ್ಮಾನ ತಗೊಂಡ್ರೆ ಹೋರಾಟ ಕಾರ್ಯಕರ್ತರ ಬಗ್ಗೆ. ನಾನು ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಪ್ರಾಬ್ಲಮ್ ಆಗುತ್ತೆ. ಜವಾಬ್ದಾರಿ ಯಾರಾಗತ್ತೆ? ಏನು ಇಷ್ಟ ಬಂದಿಲ್ಲ ಅವ್ರು ಹೇಳ್ತಾರೆ ಬಳ್ಳಾರಿ ಸುಟ್ಟಾಗ್ತಿದ್ದೆ ಅಂತ ಹೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೌದು, ಎಲ್ಲ ಕರೆಕ್ಟ್ ನೀವು ಹೇಳಿರೋದು. ಇದರ ವಿರುದ್ಧ BJP ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಎಸ್ ಮೇಡಮ್. ಬಳ್ಳಾರಿ ರೆಡ್ಡಿ ಬ್ರದರ್ಸ್ ನಾವು ಪಾದಯಾತ್ರೆ ಮಾಡ್ತೀವಿ. ಈ ಹಿಂದೆ ಸಿದ್ದರಾಮಯ್ಯನವರು ಈ ಹಿಂದೆ ಬಳ್ಳಾರಿ ಚಲೋ ಮಾಡಿದ್ರು, ಸಿದ್ದರಾಮಯ್ಯನವರು ತೊಡೆ ತಟ್ಟಿ. ಅದಕ್ಕೆ ರಿವೆಂಜ್ ಆಗಿ ಇವತ್ತು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರ ಪಾರ್ಟಿಯವರು ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಾಗಿ ಅವರ ಒಂದು ಹೋರಾಟದ ರೂಪುರೇಷೆ ಇನ್ನೂ ಫೈನಲ್ ಆಗಿಲ್ಲ.
ಬಟ್ JDS ಈಸ್ ಆಲ್ಸೋ ಆ ಪಾರ್ಟಿ, ಅದ್ರದ್ದು ಒಂದು ಸ್ಟ್ಯಾಂಡ್ ಇರಬೇಕು. ಇವತ್ತು ನೀವು ಕೂಡ ಭಾಳ ವಿಚಾರ ಮಾತಾಡ್ತಾ ಇದ್ದೀರಿ, ಬ್ಯಾನರ್ ಕಟ್ಟಬಹುದಾ, ಏನಾಗಿತ್ತು ಅಲ್ಲಿ, ಸ್ಥಳೀಯ ಪೊಲೀಸರು ಏನು ಮಾಡಿದ್ರು, ಇವತ್ತು ನಾರಾ ಭರತ್ ರೆಡ್ಡಿ ಯಾಕೆ ಮಾತಾಡ್ತಾ ಇಲ್ಲ, ಆ ಸತ್ತಂತ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು. ನಿಮ್ಮ ಹೋರಾಟ ಏನ್ JDS ಅವರು? ನಮ್ಮ ಹೋರಾಟ ಪಾದಯಾತ್ರೆ ಮಾಡ್ತಾರ ಬಿಡ್ತಾರ, ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾದಯಾತ್ರೆಯಲ್ಲಿ ನೀವು ಕ್ರೆಡಿಟ್ ತಗೊಳ್ತೀರಾ ಅಥವಾ ನಿಮ್ದು ಏನಾದ್ರೂ ಸಪರೇಟ್ ಅದು ಹೋರಾಟ ಇದೆಯಾ? ಸಪರೇಟ್ ಅಂತಕ್ಕಂಥದಕ್ಕಿಂತ ಸ್ಪಷ್ಟವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ರಾಜ್ಯದಲ್ಲಿ ಯಾವುದೇ ಅಮಾಯಕ ಕಾರ್ಯಕರ್ತ ಅವ್ನು ಯಾವುದೇ ಪಾರ್ಟಿಯವನಾಗಿರ್ಲಿ, ಅವನು ಕಾರ್ಯಕರ್ತರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ, ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ. ಯಾವ ರೀತಿ ಅಂತಂದ್ರೆ ಹೋರಾಟದ ಮುಖಾಂತರ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಸತ್ಯಾಸತ್ಯತೆ ಯಾಕೆ ನೀವು ಗುಂಡಾರಿಸಿದ್ರಿ? JDS ನ ಹೋರಾಟ ಹೇಗಿರಲಿದೆ ಅಂತಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಅಮಾಯಕ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕು ಅಂತಂದ್ರೆ ನೀವು ಯಾಕೆ ಗುಂಡಾರಿಸಿ ಹಾಗಾದ್ರೆ ಅಂತಕ್ಕಂಥದ್ದನ್ನ ನಾವು ಕೇಳ್ತೀವಿ. ಈ ರಾಜ್ಯ ಸರ್ಕಾರದಲ್ಲಿ ಅರ್ಥ ಆಗಿದೆ ನನಗೆ. ನಿಮ್ಮ ಹೋರಾಟದ JDS ಪಾರ್ಟಿ ಜಾತ್ಯತೀತ ಜನತಾದಳದ ಹೌದು ಹೋರಾಟದ ರೂಪುರೇಷೆ ಏನು? ನೋಡಿ, ಇವತ್ತು ಯಾರೇ ಆಗಿರ್ಲಿ ರಾಜ್ಯದಲ್ಲಿ ಕಾನೂನು ಅಡಿಯಲ್ಲಿ ಯಾವುದೇ ಸರ್ಕಾರಗಳು ಬಂದ್ರು ಹೋರಾಟ ಹೆಂಗ್ ಮಾಡ್ತೀರಿ? ಪಾದಯಾತ್ರೆ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಏನ್ ಮಾಡ್ತೀರಿ ಹೇಳಿ? ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಒಂದೊಂದು ವಿಚಾರವನ್ನ ಒಂದು ನಿಮಿಷ ಇರ್ಬೇಕು, ನೀವು ಒಂದೊಂದು ನಿಮಿಷ ಇರ್ಬೇಕು, ಎಳೆ ಎಳೆಯಾಗಿ ಎಲ್ಲ ಬಿಚ್ಚಿ ಹೇಳಿದ್ದೀವಿ. ಒಂದೊಂದು ಸೆಕೆಂಡ್ ಒಂದೊಂದು ನಾವು ಹೇಳಿದ್ದೀವಿ. ಇದ್ರ ಬಗ್ಗೆ ಆ ಕುಟುಂಬಕ್ಕೆ ಏನಾದ್ರೂ ಅನ್ಯಾಯ ನಡೆದ್ರೆ ನಾವು ಕೂಡ ಗಂಭೀರವಾದಂತಹ ಹೋರಾಟ ಮಾಡೇ ಮಾಡ್ತೀವಿ ಅಂತಕ್ಕಂಥ ಸತ್ಯದ. ನನಗೆ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು, ಜನಾರ್ದನ್ ರೆಡ್ಡಿ ಅವರು 2006 ಇಲ್ಲಿ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವ್ರ ಪ್ರಶ್ನೆ ಬರಲ್ಲ ನಮಗೆ. ನಾಗೇಂದ್ರ ಬಾಬು ಅವರೇ ಒಂದ್ ನಿಮಿಷ ತಡ್ಕೊಡ್ರಿ, ನಾನು ನಿಮ್ಗೆ ಹೇಳ್ತೀನಿ. ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಹೇಳ್ಬೇಕೋ ಬೇಡ? ಹೇಳಿ ಮೇಡಮ್, ಪ್ಲೀಸ್ ಹೇಳಿ. ಒಂದ್ ನಿಮಿಷ. 2006ರಲ್ಲಿ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡಿದ ಜನಾರ್ದನ ರೆಡ್ಡಿ ಅವರು ಇಡೀ ದೇಶಾದ್ಯಂತ ಗಣಿ ಸಿಡಿ ಹಗರಣ ದೊಡ್ಡ ಸಂಚಲನವನ್ನೇ ರೂಪಿಸಿತ್ತು. ಅಂತಹ ಜನಾರ್ದನ ರೆಡ್ಡಿ ಅವರ ಪರವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ನೀವು ಹೋರಾಟ ಮಾಡ್ತೀರಂತೆ. ಹಳೆಯ ದ್ವೇಷವನ್ನು ಮರೆತು ಈಗ ಮೈತ್ರಿ ಪಕ್ಷದ ಅಣತಿಯಂತೆ ಪಾದಯಾತ್ರೆ ಮಾಡಿದರೆ ಪಾದಯಾತ್ರೆ, ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆ ತಾವು ಮಾಡ್ತೀರಾ? ಮಾಡಿ. ಆಸ್ ಕುಮಾರಸ್ವಾಮಿ ಅವ್ರಿಗೆ ನಾನು ಕುಮಾರಸ್ವಾಮಿ ಅವ್ರಿಗೆ ಒಂದ್ ನಿಮಿಷ ಕುಮಾರಸ್ವಾಮಿ ಅವರೇ ಮಾಡಿ. ನೀವು ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡಿ. ಒಂದು ವೇಳೆ ಪಾದಯಾತ್ರೆಗೆ ಒಪ್ಪದೆ ಅವರು ಪ್ರತಿಭಟನೆಗೆ ತೀರ್ಮಾನ ಮಾಡಿದರೆ BJP ಅವ್ರ ಜೊತೆಗೆ ನೀವು ಕೂಡ ಹೆಜ್ಜೆ ಹಾಕಿ. ಆದರೆ ಆಸ್ ಅ ಪಾರ್ಟಿ ಇಂಡಿವಿಜುವಲ್ ಆಗಿ JDS ಪಾರ್ಟಿ ಮಾತ್ರ ಯಾವ ಹೋರಾಟದ ರೂಪುರೇಷೆನೂ ಇನ್ನೂವರೆಗೂ ನೀವು ಪ್ಲಾನ್ ಮಾಡಿಲ್ಲ. BJP ಏನ್ ಮಾಡುತ್ತೋ ಅದರಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ತಾವು ಸುಮ್ಮನಿದ್ದೀರಿ ಅಂದಂಗೆ ಆಯ್ತು. ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ, ಎನ್ಕ್ವೈರಿಗಳು ಏನೇನು ಬರುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀವಿ. ಆ ಕುಟುಂಬಕ್ಕೆ ಅನ್ಯಾಯ ಹೋರಾಟ ಸಿನಾರಿಯೋ ಹೆಂಗ್ ಬದಲಾಗುತ್ತೆ ನೋಡಿ. ಯಾವ ಬಳ್ಳಾರಿ ಗಣಿದಣಿಗಳ ವಿರುದ್ಧ ಸಿದ್ದರಾಮಯ್ಯನವರು ಏನದು ತೋಳ್ ತಟ್ಟಿ ಹೋದ್ರು, ಇವತ್ತು ಅದೇ ಬಳ್ಳಾರಿಯ ರೆಡ್ಡಿ ಬ್ರದರ್ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿ ಹೋಗ್ತಾ ಇದ್ದಾರೆ. ಹೀಗೆ ರಾಜಕೀಯ ನಿಂತ ನೀರಲ್ಲ ಸಾರ್. ಆಳಿದ್ದವನ ಅರಸ ಆಗ್ತಾನೆ, ಅರಸ ಇದ್ದವನ ಆಳಾಗ್ತಾನೆ. ಇವತ್ತು ಸಿದ್ದರಾಮಯ್ಯನವರ ಸರದಿ ಅಷ್ಟೇ ಅಲ್ಲ. ಈಗ ಅದ್ ತೊಡೆ ತಟ್ಟಿ ಹೋಗಿರೋರ್ಗೆ ಮುರಿದಾಕಿರೋರು BJP ಅವರೇನೆ. ಸೊ ಇವತ್ತು ಜನಾರ್ದನ್ ರೆಡ್ಡಿ ತೊಡೆ ತಟ್ಟಕ ಶಕ್ತಿನೇ ಇಲ್ಲ. ಆದ್ರೂ ಅವ್ರೇನ್ ತೊಡೆ ತಟ್ತಾರೆ ಅಂದ್ರು ಕೂಡ ಅವ್ರ ಮನೆ ಹತ್ರ ನೀವು ದೊಂಬಿ ಮಾಡಕ್ ಹೋದ್ರಾ? ಪ್ಲೀಸ್ ನೀವು ಮಾತಾಡುವಾಗ ಅವ್ರು ಸುಮ್ಮನಿದ್ರು. 30 ನಿಮಿಷ ಆಯ್ತು, ಮಾತಾಡಿ. ಇಲ್ಲ ಬ್ರೇಕ್ ತಗೊಂಡ್ಬಂದು ನಿಮ್ಗೆ ಟೈಮ್ ಕೊಡ್ಲಾ? ಎಸ್, ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ರಘು ದೊಡ್ಡೇರಿ ಅವ್ರ ವಾದ ಏನು ಅನ್ನೋದನ್ನ ಕೇಳೋಣ.